ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಎಲ್ಲರಿಗೂ. ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ಥರ್ಡ್ ಡೇ ಆಫ್ 21 ಡೇಸ್ ಚಾಲೆಂಜ್ ಅಲ್ಲಿ ಇದ್ದೀವಿ ನಾವು ಫ್ರೆಂಡ್ಸ್. ಸೊ ಎಲ್ಲರಿಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಓಕೆ. ಮಚ್. ನಮಸ್ತೆ ಮ್ಯಾಮ್. ಎಲ್ರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಇವತ್ತು ಕಮ್ಮಿ ಮಾತಾಡೋಣ, ಜಾಸ್ತಿ ಮೆಡಿಟೇಷನ್ ಮಾಡೋಣ. ಓಕೆ. ಸೊ ನಾನು ನಿನ್ನೆ ಈಗಾಗಲೇ ಹೇಳಿದ್ದೀನಿ, ನಮ್ಮ ವಂಶ ಪಾರಂಪರ್ಯವಾಗಿ ಬಂದ ಒಂದಷ್ಟು ಟ್ರಾಮಾಸ್ನ ಮತ್ತು ಕರ್ಮಗಳನ್ನ ಕಳಿಯೋದಕ್ಕೆ ಇವತ್ತು ನಾವು ಮೆಡಿಟೇಷನ್ನ ಮಾಡೋಣ ಫ್ರೆಂಡ್ಸ್. ಓಕೆ. ಸೊ ವಂಶ ಪಾರಂಪರ್ಯವಾಗಿ ಹೇಗ್ ಬಂದಿರುತ್ತಪ್ಪ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ರಿಲೇ ರೇಸ್ ಗೊತ್ತಿದೆ ಅಲ್ವಾ? ರಿಲೇ ರೇಸ್ ಅಲ್ಲಿ ಏನು, ಒನ್ ಟೀಮಲ್ಲಿ 4 ಮೆಂಬರ್ಸ್ ಇರ್ತಾರೆ. ಸೊ ಆ 4 ಮೆಂಬರ್ಸ್ ಅಲ್ಲಿ ಫಸ್ಟ್ ಒಬ್ಬ ಒಂದು ಕೋಲ್ನ ಇಟ್ಕೊಂಡು ಓಡಕ್ ಸ್ಟಾರ್ಟ್ ಮಾಡ್ತಾನೆ. ಅವನ ಒಂದು ಪ್ಲೇಸ್ ಬಂದಾಗ ಆ ಕೋಲನ್ನ ಇನ್ನೊಬ್ಬಂಗೆ ಪಾಸ್ ಮಾಡ್ತಾನೆ. ಅವನು ನೆಕ್ಸ್ಟ್ ಓಡಕ್ ಸ್ಟಾರ್ಟ್ ಮಾಡ್ತಾನೆ, ಅದನ್ನ ಮತ್ತೆ ನೆಕ್ಸ್ಟ್ ಇನ್ನೊಬ್ಬಂಗೆ ಪಾಸ್ ಮಾಡ್ತಾನೆ. ಇದೇ ರೀತಿ ಕೆಲವೊಂದು ಕರ್ಮಗಳು, ಆಘಾತಗಳು ನಮ್ಮ ಹಿರಿಯರಿಗೆ ಆಗಿರತ್ತೆ ಅಲ್ವಾ? ಅವ್ರು ಅದನ್ನೇ ಹಾಗೆ ಇಟ್ಕೊಂಡು ಅವರ ಪ್ರಾಣ ತ್ಯಾಗವನ್ನ ಮಾಡಿರ್ತಾರೆ. ಸೊ ಅದು ನಮ್ಗೆ ಹಂಗೆ ಕಂಟಿನ್ಯೂ ಆಗ್ತಾ ಬರ್ತಾ ಇರತ್ತೆ. ಇದರಿಂದಾಗಿ ನಾವು ನಮ್ಮ ಲೈಫ್ ಅಲ್ಲಿ, ಕೆರಿಯರ್ ಅಲ್ಲಿ, ಆಮೇಲೆ ನಮ್ಮ ರಿಲೇಶನ್ಶಿಪ್ ಜೊತೆ, ನಮ್ಮ ಜಾಬ್ ಅಲ್ಲಿ, ನಮ್ಮ ಆರೋಗ್ಯದಲ್ಲಿ ಈ ತರ ತುಂಬಾ ಸಮಸ್ಯೆಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ. ರೈಟ್? ಸೊ ಇದನ್ನೆಲ್ಲಾನು ಕೂಡ ಹೋಗಲಾಡಿಸ್ಕೊಳ್ಳೋದಕ್ಕೆ ನಾವಿವತ್ತು ಮೆಡಿಟೇಷನ್ನ ಮಾಡೋಣ. ಎಲ್ಲರೂ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ. ಹೇಗೆ ಧ್ಯಾನಕ್ಕೆ ಕುತ್ಕೋಬೇಕು ಅಂತ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ನೆಲದ ಮೇಲಾದ್ರೂ ಕುತ್ಕೊಳ್ಳಿ, ಇಲ್ಲ ಚೇರ್ ಮೇಲಾದ್ರೂ ಕುತ್ಕೊಳ್ಳಿ. ನಿಮ್ಮ ಎರಡೂ ಕಾಲುಗಳನ್ನ ಕ್ರಾಸ್ ಮಾಡಿ, ನಿಮ್ಮ ಎರಡೂ ಕೈಗಳನ್ನ ಹೀಗೆ ಕ್ಲಾಸ್ ಮಾಡಿ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ನಿಮ್ಮ ಎರಡೂ ಕಣ್ಣುಗಳನ್ನ ಕಂಪ್ಲೀಟ್ ಆಗಿ ಮುಚ್ಚಿ ಸ್ನೇಹಿತರೆ. ನಾನು ಹೇಳೋವರೆಗೂ ಯಾರೂ ಕೂಡ ನಿಮ್ಮ ಕಣ್ಣುಗಳನ್ನ ಬಿಡಬಾರ್ದು. ನೀವೇನಾದ್ರೂ ಕಣ್ಣು ಬಿಟ್ರೆ ನೀವು ಆ ಪ್ರಾಸೆಸ್ ಇಂದ ಆಚೆ ಬರ್ತೀರಾ. ನೀವೇನನ್ನ ಈಗ ಹೀಲ್ ಮಾಡ್ಬೇಕು ಅಂತ ಬಂದಿದ್ದೀರಾ ಇಲ್ಲಿ, ಅದು ಕಂಪ್ಲೀಟ್ ಆಗಲ್ಲ, ಅರ್ಧಕ್ಕೆ ನಿಂತೋಗತ್ತೆ. ಸೊ ಹಾಗಾಗಿ ನಾನು ಹೇಳೋವರೆಗೂ ಯಾರು ಕೂಡ ದಯಮಾಡಿ ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡಬೇಡಿ. ಓಕೆ. 1 ಮಿನಿಟ್. ನಾನು ಮ್ಯೂಸಿಕ್ನ ಪ್ಲೇ ಮಾಡ್ತೀನಿ, ಯಾರಾದ್ರೂ ಕನ್ಫರ್ಮ್ ಮಾಡಿ ಮ್ಯೂಸಿಕ್ ಕೇಳಿಸ್ತಿದ್ಯಾ ಇಲ್ವಾ ಅಂತ. ಕೇಳಿಸ್ತಿದ್ಯಾ ಇಲ್ಲ ಮ್ಯಾಮ್. ಇಲ್ವಾ? ನಿನ್ನೆ ಕೇಳಿಸ್ತಿತ್ತು, ಇವತ್ತೇನಾಯ್ತು? ಓಕೆ. ಈಗ ಇಲ್ಲ ಮ್ಯಾಮ್. ಇಲ್ವಾ? ಈಗ ಕೇಳಿಸ್ತಿದ್ಯಾ? ಇಲ್ಲ ಮ್ಯಾಮ್. ನಿಮ್ ವಾಯ್ಸು ಹೋಗ್ಬಿಟ್ಟಿದೆ ಮ್ಯಾಮ್. ಇಟ್ಸ್ ನಾಟ್ ಆಡಿಬಲ್. ಎಸ್ ಯಾ. ಮ್ಯಾಮ್.
ಇವಾಗ ಕೇಳಿಸ್ತಿದ್ಯಾ ಮ್ಯೂಸಿಕ್? ಇಲ್ಲ ಮ್ಯಾಮ್. No, ma'am. Not audible. ಕೇಳಿಸ್ತಿಲ್ವಾ? ಕೇಳಿಸ್ತಾ ಇಲ್ಲ ಇಲ್ಲ. ಮೇಡಮ್, ಹಂಗೆ ಗೈಡ್ ಮಾಡಿ ಮೇಡಮ್. ಓಕೆ ಓಕೆ ಓಕೆ. ಎಸ್, ನಿಮ್ಮ ಎರಡು ಕಣ್ಣುಗಳನ್ನ ಮುಚ್ಚಿ ಕಂಪ್ಲೀಟ್ ಆಗಿ ಒಂದು ಲಾಂಗ್ ಬ್ರೆತ್ ನ ತಗೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್. ಇನ್ನೊಂದು ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡಿ. ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಮತ್ತೆ ಹಾಗೇ ಉಸಿರನ್ನ ಬಿಡಿ. ಉಸಿರನ್ನ ಬಿಡ್ತಾ ಸಂಪೂರ್ಣವಾಗಿ ನಿಮ್ಮ ದೇಹ ರಿಲ್ಯಾಕ್ಸ್ ಆಗ್ತಿರೋದನ್ನ ಗಮನಿಸಿ. ಯಾವುದೇ ರೀತಿಯ ಮಂತ್ರ ಜಪ ಬೇಡ, ಆಲೋಚನೆಗಳು ಬೇಡ. ಬರೀ ನಿಮ್ಮ ಉಸಿರಿನೊಂದಿಗೆ ಉಸಿರಾಗಿರಿ. ಸ್ನೇಹಿತರೆ, ನಮ್ಮ ಈ ಮೆಡಿಟೇಷನ್ ಅಲ್ಲಿ 4 ಹಂತಗಳಿರುತ್ತೆ. ಮೊದಲನೇದಾಗಿ ಸಂಪೂರ್ಣವಾಗಿ ನಾವು ನಮ್ಮ ಶ್ವಾಸವನ್ನ ಗಮನಿಸ್ತಾ ಥಾಟ್ಲೆಸ್ ಸ್ಟೇಟ್ಗೆ ತಲುಪೋದು. ಎರಡನೇದು ಬಂದು ನಮ್ಮ ಹಾರ್ಟ್ ಚಕ್ರನ ಕನೆಕ್ಟ್ ಆಗಿ ಅಲ್ಲಿಂದ ಲವ್, ಎಂಪತಿನ ರಿಲೀಸ್ ಮಾಡ್ತೀವಿ. ಹಾಗೆ ಫರ್ಗಿವ್ ಮಾಡೋದು. ಇನ್ನೊಂದು ಬಂದು ಮೂರನೇ ಹಂತ, ನಮ್ಮ ಪೂರ್ವಿಕರ ಜೊತೆ, ಪೇರೆಂಟ್ಸ್ನ ಜೊತೆ ಕನೆಕ್ಟ್ ಆಗೋದು. ಲಾಸ್ಟ್ ಬಂದು ಗ್ರಾಟಿಟ್ಯೂಡ್, ಅಂದ್ರೆ ಕೃತಜ್ಞತಾ ಭಾವನೆಯಿಂದ ನಮ್ಮ ಈ ಧ್ಯಾನವನ್ನ ಮುಗಿಸೋದು. ನಾವು ಫರ್ಗ್ಯೂ ಮಾಡಿದಾಗ ನಮ್ಗೆ ಯಾವುದೇ ವಿಷಯಕ್ಕೆ ಕೊರಗ್ತಾ ಇದೀವಿ, ಅದು ನಮ್ಮಿಂದ ಪವರ್ ಕಳ್ಕೊಂಡು ಮರೆಯಾಗ್ಬಿಡುತ್ತೆ. ಇದ್ರಿಂದ ನಮ್ಮ ಪೂರ್ವಜರನ್ನ ನಾವು ಹೀಲ್ ಮಾಡ್ಬೋದು ಮತ್ತು ನಮ್ಮನ್ನ ನಾವು ಹೀಲ್ ಮಾಡ್ಬೋದು. ಈಗ ಒಂದು ದೀರ್ಘ ಉಸಿರನ್ನ ತೆಗೆದುಕೊಳ್ಳಿ. ನಿಮ್ಮ ಆಧ್ಯಾತ್ಮಿಕ ಪಯಣಕ್ಕೆ ಮುಂದೆ ಹೋಗೋದಕ್ಕೆ ಇವತ್ತು ನೀವೆಲ್ಲರೂ ನನ್ನ ಜೊತೆ ಧ್ಯಾನ ಮಾಡ್ತಿದ್ದೀರಾ. ಇದೆಲ್ಲ ಯಾವುದೇ ಕೋ ಇನ್ಸಿಡೆನ್ಸ್ ಅಲ್ಲ ಸ್ನೇಹಿತರೆ. ಇದು ಡಿವೈನ್ ಡಿಸೈಡ್ ಮಾಡಿದೆ. ಯೂನಿವರ್ಸ್ ಡಿಸೈಡ್ ಮಾಡಿ ನಮ್ಮನ್ನ ಸೇರಿಸಿದೆ.
ಈಗ ನಿಮ್ಮ ಗಮನವನ್ನ ನಿಮ್ಮ ಉಸಿರಾಟದತ್ತ ಹರಿಸಿ. ನಿಮ್ಮ ಗಮನ ಬರೀ ನಿಮ್ಮ ಸಹಜ ಶ್ವಾಸದತ್ತ ಮಾತ್ರ. ರಿಲ್ಯಾಕ್ಸ್, ರಿಲ್ಯಾಕ್ಸ್, completely relax. ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆಗಳು ಬೇಡ. ಈ ನಮ್ಮ ಹಳೆಯ ಪ್ರಪಂಚ ಮರೆತು ಹೊಸ ಪ್ರಪಂಚಕ್ಕೆ ನಾವಿವಾಗ ನಡೆಯೋಣ. ಈ ನಮ್ಮ ಧ್ಯಾನಕ್ಕೆ ನಮ್ಮ ಎಲ್ಲ ಗುರುಗಳನ್ನ, ಹೀಲಿಂಗ್ ಎನರ್ಜಿ ಮಾಸ್ಟರ್ಸ್ನ, ಏಂಜಲ್ಸ್ನ, ಲೈಟ್ ವರ್ಡ್ ಮಾಸ್ಟರ್ಸ್ನ ಹಾಗೂ ನಮ್ಮ ಪೂರ್ವಜರನ್ನ ಆಹ್ವಾನಿಸೋಣ. ಹಾಗೂ ಹೈಯರ್ ಡೈಮಂಡ್ ಮಾಸ್ಟರ್ಸ್ನ ಮತ್ತು ಯಾರ್ಯಾರು ಸಪೋರ್ಟ್ ಮಾಡಕ್ಕೆ ಸಿದ್ಧರಾಗಿದ್ದಾರೆ ಎಲ್ಲರನ್ನ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಎಲ್ಲವನ್ನ ಮರೆತು ಬಿಡಿ. ಈ ಕ್ಷಣ ನಿಮ್ಮ ಶ್ವಾಸ ಬಿಟ್ರೆ ಬೇರೆ ಏನೂ ಇಲ್ಲ. ಹೀಗೆ 1 ಮಿನಿಟ್ ಕಂಟಿನ್ಯೂ ಮಾಡಿ. ಈಗ ಅದ್ಭುತವಾದ ಆಲೋಚನೆ ರಹಿತ ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ. ಈಗ ಕಂಪ್ಲೀಟ್ ಆಗಿ ಥಾಟ್ಲೆಸ್ ಸ್ಟೇಜ್ ತಲುಪಿದೀವಿ. ಈಗ ಎಲ್ಲರೂ ನಿಮ್ಮ ಗಮನವನ್ನ
ನಿಮ್ಮ ಹೃದಯದತ್ತ ಫೋಕಸ್ ಮಾಡಿ. ನಾವು ಯಾವಾಗ ನಮ್ಮ ಹಾರ್ಟ್ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೋತೀವಿ ಆಗ ಯೂನಿವರ್ಸ್ ಜೊತೆ, ಹೈಯರ್ ಮಾಸ್ಟರ್ಸ್ ಜೊತೆ, ಹಾಗೆ ಈ ದಿನ ಅತಿ ಮುಖ್ಯವಾಗಿ ಬೇಕಾದ ಪೂರ್ವಜರ ಜೊತೆ ಈಸಿಯಾಗಿ ಕನೆಕ್ಟ್ ಆಗ್ಬಹುದು. ಹಾಗಾಗಿ ನಿಮ್ಮ ಹಾರ್ಟ್ ಅನ್ನ ಗಮನಿಸಿ. ಯಾರು ಕಣ್ಣನ್ನ ತೆಗಿಬೇಡಿ. ನಿಮ್ಮ ಹೃದಯದಿಂದ ಹೊರ ಹೊಮ್ಮುತ್ತಿರುವ ಪ್ರೀತಿಯ ಎನರ್ಜಿಯನ್ನ ಗಮನಿಸಿ ಸ್ನೇಹಿತರೆ. ಆಹಾ, ಅದ್ಭುತವಾದ ಪ್ರೀತಿಯನ್ನ ಗಮನಿಸಿ. ಸಂಪೂರ್ಣವಾಗಿ ನಿಮ್ಮ ಹೃದಯಕ್ಕೆ ಸರೆಂಡರ್ ಆಗಿ ನಿಮ್ಮನ್ನ ನೀವು ಮರೆತು ನಿಮ್ಮ ಹೃದಯಕ್ಕೆ ಸರೆಂಡರ್ ಆಗಿ ನಮ್ಮ ಧ್ಯಾನವನ್ನ ಮುಂದುವರಿಸೋಣ. ರಿಲ್ಯಾಕ್ಸ್, completely relax. ಈಗ ನಾವೆಲ್ಲ ಭೂಮಿ ತಾಯಿ ಗರ್ಭದಲ್ಲಿರೋ ರೂಮ್ ಆಫ್ ಕ್ರಿಯೇಷನ್ಗೆ ನಮ್ಮ ಪ್ರಯಾಣ ಬೆಳೆಸೋಣ. ನಮ್ಮ ಭೌತಿಕ ಶರೀರ ಎಲ್ಲೂ ಹೋಗಕ್ಕಾಗಿಲ್ಲ ಅಂದ್ರೂ ನಮ್ಮ ಸೂಕ್ಷ್ಮ ಶರೀರ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಸೊ ಎಲ್ಲರೂ ವಿಜುವಲೈಸ್ ಮಾಡಿ, ನಾವೀಗ ಭೂಮಾತೆಯ ಭೂಗರ್ಭಕ್ಕೆ ಪಯಣಿಸ್ತಾ ಇದ್ದೀವಿ. ನಮ್ಮ ಪಯಣ ಶುರುವಾಗಿದೆ. ನಾವೆಲ್ಲರೂ ಭೂಮಾತೆಯ ಗರ್ಭದಲ್ಲಿದ್ದೇವೆ. ಎಂತ ಅದ್ಭುತವಾದ ಆನಂದ, ಸಂತೋಷ, ಪ್ರೀತಿ, ಕರುಣೆ, ಇಷ್ಟು ಸೆಕ್ಯೂರಿಟಿ ಇನ್ನೆಲ್ಲೂ ಸಿಗಲ್ಲ ಅನ್ಸುತ್ತೆ. ಈ ನಮ್ಮ ಭೂಮಿ ತಾಯಿಗೆ ಕೃತಜ್ಞತೆಯನ್ನ ತಿಳಿಸೋಣ ಸ್ನೇಹಿತರೆ. ಈಗ ವಿಜುವಲೈಸ್ ಮಾಡ್ಕೊಳ್ಳಿ, ನಮ್ಮ ಈ ಭೂಮಿ ತಾಯಿಯ ರೂಮ್ನಿಂದ ಒಂದು 10 ಮೆಟ್ಟಲುಗಳಿವೆ. ದೂರದಿಂದ ನೋಡ್ತಾ ಇದ್ರೇನೆ ನಮ್ಗ ಎನರ್ಜಿ ಫೀಲ್ ಆಗ್ತಿದೆ. ಒಂದೊಂದು ಮೆಟ್ಟಿಲನ್ನ ನಿಧಾನವಾಗಿ ಹತ್ತಿ, ಹಾಗೆ ಹತ್ತುತ್ತಾ ಪ್ರೀತಿಯನ್ನ, ಕರುಣೆಯನ್ನ ಗಮನಿಸಿ, ಫೀಲ್ ಮಾಡಿ. ಮೆಟ್ಟಿಲನ್ನ ಹತ್ತುತ್ತಾ ಇದೀವಿ. ಸುತ್ತಮುತ್ತ ನೋಡ್ತಾ ಮುಂದಕ್ಕೆ ಹೋದ್ವಿ. ಈಗ ಬಾಗಿಲು ಹತ್ರ ತಲುಪಿದ್ದೇವೆ.
ಬಾಗ್ಲು ಅದಕ್ಕದೇ ಓಪನ್ ಆಗ್ತದೆ. ನಾವ್ ಹತ್ರ ಹೋದ ತಕ್ಷಣ ಆ ರೂಮ್ ಒಳಗೆ ಪ್ರವೇಶಿಸ್ತಿದ್ದೇವೆ. ರೂಮ್ ಆಫ್ ಕ್ರಿಯೇಷನ್. ಅಮೇಜಿಂಗ್ ಫೀಲ್ ಆಗ್ತದೆ. ಎಲ್ಲಿ ನೋಡಿದರೂ ಮಾತೃತ್ವ, ಕರುಣೆ, ಪಾಸಿಟಿವ್ ಎನರ್ಜಿ. ವಿವಿಧ ಬಣ್ಣದ ಕಂಪನಗಳು ಆ ಎನರ್ಜಿ ಜೊತೆ ಕನೆಕ್ಟ್ ಆಗಿ ಫ್ರೆಂಡ್ಸ್. ಹಾಗೆ ನಾವು ಮುಂದೆ ಹೋಗ್ತಾ ಇದೀವಿ. ಯಾರೋ ಇಬ್ರು ನಮ್ಮ ಹತ್ರ ಬರ್ತಾ ಇದ್ದಾರೆ. ಹಾಗೆ ಗಮನಿಸಿ, ಇನ್ನು ತೀವ್ರವಾಗಿ ಗಮನಿಸಿ. ಹತ್ರ ಬಂದೇ ಬಿಟ್ರು. ಅವ್ರು ಬೇರೆ ಯಾರು ಅಲ್ಲ, ನಿಮ್ಮ ತಂದೆ ತಾಯಿಯರು. ಅವ್ರು ನಿಮ್ಮನ್ನ ನೋಡಿ ಏನನ್ನು ವ್ಯಕ್ತಪಡಿಸ್ತಿದ್ದಾರೆ? ಪ್ರೀತಿನ, ದುಃಖನ? ನೋಡಿ, ಗಮನಿಸಿ, ಅನುಭವಿಸಿ. ಇನ್ನು ತೀವ್ರವಾಗಿ ಗಮನಿಸಿ. ನಿಮ್ಮ ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಿಮ್ಮ ತಾಯಿ ನಿಮ್ಮ 2 ಕೈಗಳನ್ನ ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಹೇಳ್ತಿದ್ದಾರೆ, ಕಂದ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನಿನಗೆ ಬೇಕು ಅನ್ಸ್ದಾಗ ನಾನ್ ನಿನ್ ಜೊತೆ ಇರೋದಕ್ಕಾಗಿಲ್ಲ. ನಿನ್ನನ್ನ ಎಷ್ಟೋ ಸಲ ಇಗ್ನೋರ್ ಮಾಡಿದ್ದೀನಿ. ನಿನ್ನ ಬಾಲ್ಯವನ್ನ ನಾನು ನಿನ್ನ ಜೊತೆ ಸರಿಯಾಗಿ ಕಳಿಯೋದಕ್ಕಾಗಿಲ್ಲ. ನನ್ನಲ್ಲಿ ಗೊತ್ತಿಲ್ಲದೆ ಬೇಡವಾದ ದುಃಖ, ಚಿಂತೆ, ನೋವುಗಳನ್ನ ನಿನ್ನಲ್ಲಿ ತುಂಬಿದ್ದೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಿದ್ದಾರೆ. ನೀವು ಅವ್ರ ಕೈಗಳನ್ನ ಇಟ್ಕೊಂಡು ಪ್ರೀತಿಯಿಂದ ನೋಡ್ತಾ ಹೇಳಿ, ನಿನ್ನನ್ನ ನಾನು ಕ್ಷಮಿಸಿದೀನಿ ಅಮ್ಮ. ನನ್ನಿಂದ ಗೊತ್ತಿದ್ದು ಗೊತ್ತಿಲ್ಲದೆ ನಿನಗ್ ನಾನ್ ನೋವು ಮಾಡಿದ್ರೆ, ಬೇಜಾರ್ ಮಾಡಿದ್ರೆ ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ನಿಮ್ಮಮ್ಮನ್ನ ನೀವು ಕೇಳ್ಕೊಳ್ಳಿ. ಈಗ ನಿಮ್ಮಮ್ಮ, ನೀವು ಇಬ್ರು ಒಬ್ಬರನ್ನೊಬ್ಬರು ಫರ್ಗಿವ್ ಮಾಡ್ತಿದ್ದೀರಾ, ಕ್ಷಮಿಸ್ತಿದ್ದೀರಾ. ಹಾಗೆ ಹೇಳಿ, ಅಮ್ಮ, ಈಗ ನೀನು ಹೀಲಾಗಿ, ನಾನು ಹೀಲಾಗಿ, ಇಬ್ಬರು ಕೂಡ ಈ ನೋವು ದುಃಖಗಳಿಂದ ಸ್ವತಂತ್ರರಾಗ್ತಿದ್ದೇವೆ ಅಂತ ಹೇಳಿ ಆ ಲಿಂಕ್ನ, ಚೈನನ್ನ ಕಟ್ ಮಾಡ್ಕೊಳ್ಳಿ. ಆ ದುಃಖ, ನೋವುಗಳ ಚೈನನ್ನ ಕಟ್ ಮಾಡ್ಕೊಳ್ಳಿ ನಿಮ್ಮ ತಾಯಿಯಿಂದ. ಹಾಗೆ ಮುಂದೆ ಹೋದ್ರೆ ನಿಮ್ಮ ತಂದೆ ನಿಮ್ಮನ್ನ ನೋಡ್ತಾ ಇದ್ದಾರೆ. ನಿಮ್ಮ ಹತ್ರ ಬಂದ್ರು, ಅವರು ಕೂಡ ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದಾರೆ. ಸ್ನೇಹಿತರೆ, ನಿಮಗೆ ಅಳ್ಬೇಕು ಅನ್ಸಿದ್ರೆ ಹತ್ತು ಬಿಡಿ. ಯಾವ ಎಮೋಷನ್ಸ್ನು ಕಂಟ್ರೋಲ್ ಮಾಡಬೇಡಿ. ಪ್ರತಿಯೊಂದನ್ನು ಇವತ್ತು ನಾವು ಈ ಧ್ಯಾನದ ಮೂಲಕ ಆಚೆ ಹಾಕೋಣ.
ನಿಮ್ಮ ತಂದೆ ಈಗ ನಿಮ್ಮ ತಲೆನ ಸವರ್ತ. ತಪ್ಪಾಯ್ತು ಮಗಳೇ, ತಪ್ಪಾಯ್ತು ಮಗು. ನಿನಗೆ ಬಾಲ್ಯದಲ್ಲಿ ನಾನು ಕೊಡ್ಬೇಕಾದ ಟೈಮ್ನ ಕೊಡಕ್ಕಾಗಿಲ್ಲ. ಎಷ್ಟೋ ಸಲ ನಿನ್ನ ಜೊತೆ ಕಠಿಣವಾಗಿ ನಡ್ಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ನಿನಗೆ ಬೇಕಾದಾಗ ನಾನ್ ನಿನ್ ಜೊತೆ ಇರ್ಲಿಲ್ಲ ಅಂತ ಕೇಳ್ಕೊತಿದ್ದಾರೆ. ಅವರನ್ನ ಕ್ಷಮಿಸ್ಬಿಡಿ. ಹಾಗೆ ನೀವು ನಿಮ್ಮ ತಂದೆಯನ್ನ ಕ್ಷಮೆ ಕೇಳಿ. ಸಾರಿ ಅಪ್ಪ, ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಿಮ್ಮ ಜೊತೆ ನಾನು ತುಂಬಾ ರೂಡಾಗಿ ಬಿಹೇವ್ ಮಾಡಿದ್ದೀನಿ. ತುಂಬಾ ಸಲ ನಿಮ್ ಮಾತುಗಳನ್ನ ಕೇಳಿಲ್ಲ ಅಂತ ಅವ್ರ ಹತ್ರ ಕ್ಷಮೆ ಕೇಳಿ. ಈಗ ಫ್ರೆಂಡ್ಸ್, ಈಗ ನೀವು ಹೇಗೆ ಕ್ಷಮೆಯನ್ನ ಕೇಳಿದ್ರಿ, ಹಾಗೆ ನಿಮ್ಮ ತಂದೆ ತಾಯಿಯ ತಂದೆ ತಾಯಿ, ನಿಮ್ಮ ತಾತ, ಅಜ್ಜಿ, ಮುತ್ತಾತ, ಮುತ್ತಜ್ಜಿ, ಹಾಗೆ ಅವರವರ ಪೂರ್ವಜರ ಜೊತೆ ಅವ್ರವ್ರು ತಿರುಗ್ಬಿಟ್ಟು ಸಾರಿನ ಕೇಳ್ತಾ ಇದಾರೆ. ವಾಟ್ ಅ ವಂಡರ್ಫುಲ್ ಮೂಮೆಂಟ್. ಅವರೆಲ್ಲರೂ ಕೂಡ ಅವರಲ್ಲಿ ಆಗಿದ್ದ ರಿಲೇಶನ್ಶಿಪ್ ಕಾರ್ಡ್ನ ಕಟ್ ಮಾಡ್ಕೋತಿದ್ದಾರೆ. ಆ ಲಿಂಕ್ ನ ಕಟ್ ಮಾಡ್ತಿದ್ದಾರೆ. ಆ ದುಃಖ, ಭಯ, ನೋವು, ಆ ಬೇಡವಾದ ಪ್ಯಾಟರ್ನ್, ಅದನ್ನೆಲ್ಲ ಕಟ್ ಮಾಡ್ಕೋತಾ ಇದಾರೆ ಒಬ್ರಿಂದ ಒಬ್ರು. ಮತ್ತೆ ಹೇಳ್ತಿದ್ದಾರೆ, ಈಗಿನಿಂದ ನೀವು ಫ್ರೀ, ನಾನು ಕೂಡ ಫ್ರೀ ಆಗಿದ್ದೀನಿ. ನೀವು ಹೀಲ್ ಮಾಡ್ತಿದ್ದೀರಾ, ನಾನು ಕೂಡ ಹೀಲ್ ಆಗಿದ್ದೀನಿ ಅಂತ. ಹಾಗೆ ಒಬ್ಬರಿಂದ ಒಬ್ರು ಆ ಕರ್ಮಗಳನ್ನ, ಟ್ರಾಮಾಸ್ ಲಿಂಕ್ ಚೈನ್ ಕಟ್ ಮಾಡ್ಕೊಂಡು ಮಾಯ ಆಗ್ತಾ ಇದ್ದಾರೆ ಸ್ನೇಹಿತರೆ. ಈಗ ಮುಂದೆ ಬಂದ್ ನೋಡ್ತೀರಾ, ನಿಮಗೆ ಪ್ರೀತಿ ಪಾತ್ರರಾಗಿರೋ ಯಾರು ನಿಮ್ಮ ಮಕ್ಕಳು ಬಂದಿದ್ದಾರೆ. ಅವ್ರನ್ನ ಮುದ್ದು ಮಾಡ್ತಾ ಕೇಳಿ, ಸಾರಿ ಕೇಳ್ಕೊಳ್ಳಿ ಅವ್ರಿಗೂ ಕೂಡ. ಅವರಿಂದಾನು ನಿಮ್ಮಿಂದ ರಿಲೀಸ್ ಮಾಡಿರೋ ಎಷ್ಟೊಂದು ನೋವು, ದುಃಖ, ಆಘಾತಗಳ ಪ್ಯಾಟರ್ನ್ ಎಲ್ಲ ಆ ಲಿಂಕ್ ಚೈನ್ನ ಕಟ್ ಮಾಡಿ ಹಾಕಿ. ಈಗ ನಿಧಾನವಾಗಿ ನಿಮ್ಮ ಸಹಜವಾದ ಉಸಿರನ್ನ ಗಮನಿಸ್ತಾ ಆ ಪ್ರಕೃತಿ ಮಾತಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಿಮ್ಮ ಪೂರ್ವಜರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಿಮ್ಮ ದೇಹ ಹಾಗೂ ಮನಸ್ಸಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಸಹಜವಾದ ಸ್ಥಿತಿಗೆ ಬನ್ನಿ ಸ್ನೇಹಿತರೆ. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಂಡು ನಿಮ್ಮ ಕೈಗಳನ್ನ ನೋಡ್ತಾ, ಹಾಗೆ ನಿಮ್ಮ 5 4 3 2 1 0 ನಿಮ್ ಕೈಗಳನ್ನ ನೋಡ್ತಾ
ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡಿ. ಯಾರಾದ್ರೂ ಮೆಡಿಟೇಷನ್ ಅಲ್ಲಿ ಡೀಪ್ ಆಗಿ ಹೋಗಿದ್ರೆ ನೀವು ಕಂಟಿನ್ಯೂ ಮಾಡಬಹುದು. ಎಸ್, ಯಾರಾದ್ರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಥ್ಯಾಂಕ್ ಯು ದಿವ್ಯಾ ಮೇಡಮ್, ತುಂಬಾ ಚೆನ್ನಾಗಿತ್ತು. ರಿಯಲಿ ಇಷ್ಟೊತ್ತು ಕೂತಿದ್ವಿ ಅಂತ ಅನ್ನಿಸ್ಲೇ ಇಲ್ಲ. ನಾನು ಆಕ್ಚುಲಿ PMCದು ಮಾಡ್ಕೊಂಡಿದ್ದೀನಿ, ಹಾರ್ಟ್ಫುಲ್ನೆಸ್ದು ಮಾಡ್ಕೊಂಡಿದ್ದೀನಿ, ಸುಷುಮ್ನಾನು ಮಾಡ್ಕೊಂಡಿದ್ದೀನಿ. ದಿಸ್ ಒನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ತುಂಬಾ ಖುಷಿ ಆಯ್ತು. ಫೀಲಿಂಗ್ ವೆರಿ ಫ್ರೆಶ್ ಅಂಡ್ ಫೀಲಿಂಗ್ ವೆರಿ ಲೈಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಪೂಜಾ, ಮಾತಾಡಿ. ತುಂಬಾ ಚೆನ್ನಾಗಿತ್ತು, ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ನಾನು ಈ ಮೆಡಿಟೇಷನ್ ಫಸ್ಟ್ ಟೈಮ್ ಮಾಡಿದಾಗ ಫುಲ್ ಹತ್ಬಿಟ್ಟಿದ್ದೆ. ಫಸ್ಟ್ ಗೈಡೆಡ್ ಮೆಡಿಟೇಷನ್ ತಗೊಂಡಿದ್ದು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಯಾವ ಮೆಡಿಟೇಷನ್ ಮ್ಯಾಮ್? ಮ್ಯಾಮ್, ಇದು ಯಾವ ಮೆಡಿಟೇಷನ್? ಆನಾಪಾನಸತಿ ಇದು ನಮ್ಮ ಪೂರ್ವಜರಿಂದ ಹೀಲ್ ಮಾಡೋದು ಮೆಡಿಟೇಷನ್ ಮಾಡ್ಸಿದ್ ನಾನು. ಥ್ಯಾಂಕ್ ಯು ಸೋ ಮಚ್. Thank- ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಶೈಲಜಾ ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಇನ್ನು ಈಗ್ಲೂ ಹಾಗೆ ಇರ್ಬೇಕು ಅನ್ನೋ ಒಂದು ಇದ್ರಲ್ಲೇ ಇದೆ. ಹೌದು, ಟೈಮ್ ಲಿಮಿಟ್ ಇರೋದ್ರಿಂದ, ಇಲ್ಲಾಂದ್ರೆ ಇದನ್ನ 1 hour ಮೆಡಿಟೇಷನ್ ಮಾಡಿಸ್ಬೋದಾಗಿತ್ತು. 40 minutes ಇರೋದ್ರಿಂದ ಸೊ ನಾನು ಆ ಟೈಮ್ಗೆ ರಿಸ್ಟ್ರಿಕ್ಟ್ ಮಾಡಿ ಶಾರ್ಟ್ ಮಾಡಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಹಲೋ ಮ್ಯಾಮ್. ಎಸ್. ನನಗಂತೂ ತುಂಬಾ ಅಳು ಬಂತು ತಂದೆ ಕನೆಕ್ಟ್ ಮಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇಷ್ಟೆಲ್ಲಾ ದುಃಖಗಳಿರುತ್ತೆ ನಮ್ಮ ಲೈಫಲ್ಲಿ. ಸೊ ಈ ತರ ಮೆಡಿಟೇಷನ್ ಮಾಡಿದಾಗ ನಾವು ಅದನ್ನೆಲ್ಲ ರಿಲೀಸ್ ಮಾಡ್ಬೋದು. ಈ ಯಾವಾಗ್ಲೂ ಮೆಡಿಟೇಷನ್ ನಮ್ ತಂದೆ ಯೂಟ್ಯೂಬ್ ಅಲ್ಲಿ ಇರುತ್ತೆ. ನಿಮ್ಗೆ ಯಾವಾಗೆಲ್ಲ ಮಾಡ್ಬೇಕು ಅನ್ಸುತ್ತೆ, ಯಾವಾಗೆಲ್ಲ ನಿಮಗೆ ಫೀಲ್ ಆಗುತ್ತೆ, ಅವಾಗೆಲ್ಲ ಹಾಕೊಂಡ್ ಮಾಡಿ. ಓಕೆನಾ? ನಮ್ ತಂದೆ ನೆನೆಸ್ಕೊಂಡ್ರೆ ಮೇಡಮ್, ಇದು ನನ್ಗೆ ಅದು ತುಂಬಾ ಪೂರ್ವಿಕರ ಬಗ್ಗೆ ಅನ್ಸುತ್ತೆ. ಕನೆಕ್ಟಿವ್ ಕರ್ಮನ, ಕರ್ಮ ಚಕ್ರನ, ಕರ್ಮ ಸಿದ್ಧಾಂತದ ಬಗ್ಗೆ. ಮ್ಯಾಮ್, ಇದು ಕರ್ಮ ಚಕ್ರ ಅಂದ್ರೆ ಲಿಂಕ್ ಜಾಯಿನ್ ಆಗ್ತಾ ಹೋಗಿರತ್ತಲ್ವಾ ನಮ್ಮ ಪೂರ್ವಜರಿಂದ. ಸೊ ಆ ಲಿಂಕ್ ಚೈನ ಕಟ್ ಮಾಡಕ್ಕೆ ಮಾಡ್ಸಿದ್ದು. ಅವರ ದುಃಖ ಆಘಾತಗಳು ನಮ್ಮಲ್ಲಿ ಇರಬಾರ್ದು ಅಂತ. ಕರ್ಮಚಕ್ರ ಅನ್ನೋ ಬುಕ್ಕು